ಹೋಬಳಿ ಮತ್ತು ಅಂಬಾಜಿನಗರ ಹೋಬಳಿಯ ವೀರಪಲ್ಲಿ ಗ್ರಾಮ ಮತ್ತು ಮುಂಗಾನಹಳ್ಳಿ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಒಟ್ಟು ಸುಮಾರು 12 ಕಡೆ ಚೆಕ್ ಡ್ಯಾಮ್ಗಳ ಕಾಮಗಾರಿಯನ್ನು ವೀಕ್ಷಣೆ ಅಂದರೆ ಸ್ಥಳ ವೀಕ್ಷಣೆ ಮತ್ತು ಸರಳವಾಗಿ ಕಾರ್ಯಕ್ರಮದ ಪ್ರಾರಂಭ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ವರ್ಷ ನವೆಂಬರ್ 24ನೇ ತಾರೀಕು ಶಿಡ್ಲಘಟ್ಟದಲ್ಲಿ ನಡೆದಂಥ ಸರ್ಕಾರಿ ಕಾರ್ಯಕ್ರಮದಲ್ಲಿ ಇದಕ್ಕೆ ಅಧಿಕೃತವಾಗಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ. ಈಗ ಕಾಮಗಾರಿಗೆ ಚಾಲನೆ ಕೊಡುವಂಥ ಸಂದರ್ಭದಲ್ಲಿ ಏನಾದರೂ ಸ್ಥಳದ ಏನಾದರೂ ಸಮಸ್ಯೆ ಇದೆಯಾ ಅಥವಾ ವೈಜ್ಞಾನಿಕವಾಗಿ ಎಲ್ಲಿ ಕಟ್ಟಬೇಕು ಅದನ್ನು ನೋಡೋಣ ಅಂತ ಹೇಳಿ ಖುದ್ದಾಗಿ ನಾನು ಇವತ್ತು ಮುಂಜಾನೆ ವೀರಪಲ್ಲಿಯಲ್ಲಿ ಪ್ರಾರಂಭ ಮಾಡಿ ಈಗ ಇಲ್ಲಿ ನಮ್ಮ ಎಸ್ಗಳಹಳ್ಳಿ ಗ್ರಾಮದ ಸಮೀಪದಲ್ಲಿ ಬಂದಿದ್ದೀವಿ. ಇದು ಭಾಳ ಒಂದು ಮಹತ್ತರವಾದಂಥ ನನಗೆ ಭಾಳ ಮನಸ್ಸಿಗೆ ಸಂತೋಷವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ಯಾಕಂದರೆ ನಾನು ಹಿಂದೆ ಸುಮಾರು ಒಂದು ವರ್ಷದಿಂದ ಹೇಳ್ಕೊಂಡು ಬರ್ತಾ ಇದ್ದೆ. ಸುಮಾರು 140 ಕೋಟಿಗಳ ಯೋಜನೆಯನ್ನು ನಾವು ರೆಡಿ ಮಾಡಿದ್ದೀವಿ. ಕುಶಾವತಿ ನದಿಗೆ ಅಲ್ಲಲ್ಲಿ ಅಡ್ಡಲಾಗಿ ಸೀರೀಸ್ ಆಫ್ ಚೆಕ್ ಡ್ಯಾಮ್ ಅಂತ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಕಮ್ಮಿ ಅಂತರದಲ್ಲಿ ಚೆಕ್ ಡ್ಯಾಮ್ ಮತ್ತು ದೊಡ್ಡ ಮಟ್ಟದಲ್ಲಿ ಚೆಕ್ ಡ್ಯಾಮ್ ಮಾಡಬೇಕು. ಯಾಕಂದರೆ ಇಲ್ಲಿ ಸುಮಾರು 50 ಮೀಟ್ರಿಂದ ಹಿಡಿದು ಸುಮಾರು 100 ಮೀಟ್ರ್ವರೆಗೂ ವಿಸ್ತೀರ್ಣ ಇದೆ. ಬಹುಶಃ ಇಲ್ಲಿರ್ತಕ್ಕಂಥ ಹಿರಿಯರಿಗೆ ಹೇಳಬೇಕು, ಅವ್ರು ಯಾರು ಬಹುಶಃ ಬಾಲ್ಯದಲ್ಲಿ ನೋಡಿಲ್ಲ ಅಂತ ಕಾಣ್ತದೆ. ಇದರಲ್ಲಿ ಯಾರ್ಯಾರು ಹೂಳು ತೆಗೆಯುವಂಥದ್ದಾಗ್ಬೋದು, ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಇದನ್ನು ಆಳ ಮಾಡುವಂಥದ್ದು ಈ ಎಲ್ಲ ಪ್ರಯತ್ನಗಳು ಬಹುಶಃ ಇಲ್ಲಿರ್ತಕ್ಕಂಥ ಹಿರಿಯರಿಗೆ ಗೊತ್ತಿರ್ತದೆ. ಇದನ್ನು ಮಾಡಬೇಕು ಮತ್ತು ಒಂದು 2-3 ವರ್ಷದಲ್ಲಿ ಒಂದು ಒಳ್ಳೆ ಮಳೆ ಬಂದಂಥ ಸಂದರ್ಭದಲ್ಲಿ ಈ ಚೆಕ್ ಡ್ಯಾಮ್ ಎಲ್ಲ ತುಂಬುವಂಥ ಅವಕಾಶ ಇರ್ತದೆ. ನಾನು ಪ್ರತಿ ವರ್ಷ ಇದು ತುಂಬುತ್ತೆ ಅಂತಕ್ಕಂಥ ಮಾತನ್ನು ಹೇಳೋದಿಲ್ಲ. ಯಾಕಂದರೆ 2-3 ವರ್ಷದಲ್ಲಿ ನಮಗೆ ಒಂದೊಂದು ಸತಿ ಒಳ್ಳೆ ಮಳೆ ಆಗುತ್ತೆ. ಆಮೇಲೆ ಈ ಭಾಗದಲ್ಲಿ ಚೆನ್ನಾಗಿ ಮಳೆನೂ ಆಗುತ್ತೆ. ಮಳೆ ಆದಂಥ ಸಂದರ್ಭದಲ್ಲಿ ಈ ಚೆಕ್ ಡ್ಯಾಮ್ಗಳಲ್ಲಿ ನೀರು ನಿಂತಾಗ ದೊಡ್ಡ ಮಟ್ಟದಲ್ಲಿ ಈ ಭಾಗದಲ್ಲಿ ಅಂತರ್ಜಲ ವೃದ್ಧಿ ಆಗ್ತಕ್ಕಂಥ ಅವಕಾಶಗಳು ಜಾಸ್ತಿ ಇದೆ. ಈಗ ಎಲ್ಲೆಲ್ಲಿ ಚೆಕ್ ಡ್ಯಾಮ್ಗಳಾಗಿದ್ದಾವೆ ಅಲ್ಲೆಲ್ಲ ದೊಡ್ಡ ಮಟ್ಟದಲ್ಲಿ ಅಂತರ್ಜಲ ವೃದ್ಧಿಯಾಗಿದೆ. ರೈತರಿಗೆ ಒಂದು ರೀತಿ ವರದಾನವಾಗಿದೆ ಮತ್ತು ಒಳ್ಳೆ ಬೆಳೆಯನ್ನು ಬೆಳೀತಕ್ಕಂಥದ್ದಕ್ಕೂ ಅವರಿಗೆ ಅವಕಾಶ ಆಗಿದೆ. ಅದರಿಂದ ಈಗ ಮೊದಲನೇ ಹಂತದಲ್ಲಿ ವಿಶ್ವೇಶ್ವರಯ್ಯ ಜಲ ನಿಗಮದಲ್ಲಿ ನಾವು ಸುಮಾರು 12 ಸ್ಥಳಗಳಲ್ಲಿ ಮಾಡ್ತಾಯಿದ್ದೀವಿ. ಈಗ ಮುಂದಿನ ಒಂದು 15-20 ದಿವಸಗಳ ಒಳಗಾಗಿ ಮತ್ತೊಮ್ಮೆ ಈ ಕಡೆ ಬರ್ತೇನೆ. ಸುಮಾರು 48 ಕೋಟಿಯಲ್ಲಿ ನಾವು ಸಣ್ಣ ನೀರಾವರಿ ಇಲಾಖೆಯಲ್ಲಿ ನಾವು ಸುಮಾರು ಇನ್ನೂ ಒಂದು 10-12 ಚೆಕ್ ಡ್ಯಾಮನ್ನು ತೆಗೆದುಕೊಳ್ತಾ ಇದ್ದೀವಿ. ಈಗ ನಮಗೆ ಸುಮಾರು 89 ಕೋಟಿ ಮಂಜೂರಾಗಿದೆ. ಇನ್ನು ನಮಗೆ 140 ಕೋಟಿಯಲ್ಲಿ ಇನ್ನೂ 51 ಕೋಟಿ ಮಂಜೂರಾಗಬೇಕು. ಅದರ ಪ್ರಯತ್ನವನ್ನು ನಾನು ಮುಂದುವರಿಸ್ತಾ ಇದ್ದೇನೆ. ಅದರಲ್ಲಿ ಸಂಪೂರ್ಣವಾಗಿ ಈ ಒಂದು ಕುಶಾವತಿಯ ನದಿಯ ಸಂಪೂರ್ಣ ವಿಸ್ತೀರ್ಣವನ್ನು ಕುಲ್ಲ ಮಾಡುವಂಥದ್ದು, ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಪೂರ್ಣ ಮಾಡುವಂಥದ್ದು ಮತ್ತು ಸುಮಾರು ಒಂದು 15-16 ಕೆರೆಗಳಿಗೆ ನೀರು ತುಂಬಿಸುವಂಥದ್ದು. ಬಂಡಕೋಟೆ ಹತ್ರ ಇರ್ತಕ್ಕಂಥ ಒಂದು ಚೆಕ್ ಡ್ಯಾಮ್ನ ಮುಖಾಂತರ ಮತ್ತು ಮಿಂಡಗಲ್ ಒಡ್ಡಿಂದ ನೀರು ಹರಿತದೆ, ಅದರ ಮುಖಾಂತರ ಸುಮಾರು ಒಂದು 15-16 ಕೆರೆಗಳಿಗೆ ನೀರು ತುಂಬಿಸುವಂಥದ್ದು, ಆ ಕೆರೆಗಳ ಅಭಿವೃದ್ಧಿ, ಇವೆಲ್ಲವನ್ನು 51 ಕೋಟಿಯಲ್ಲಿ ತೆಗೆದುಕೊಂಡಿದ್ದೀವಿ. ಒಟ್ಟಾರೆಯಾಗಿ ಇದು ಭಾಳ ದೊಡ್ಡ ಒಂದು ಕಾರ್ಯಕ್ರಮ. ಇದು ಆದರೆ ಈ ಭಾಗ ನಿರಂತರವಾಗಿ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಈ ಭಾಗದಲ್ಲಿ ಈಗ ಒಂದು ರೀತಿ ವರದಾನವಾಗಿ ಆಗ್ತದೆ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ಇಲ್ಲಿರ್ತಕ್ಕಂಥ ಮುಖಂಡರು ಅಷ್ಟೇ, ಅವ್ರಿಗೂ ಗೊತ್ತಿದೆ. ಯಾಕಂದರೆ 2015-2022ರಲ್ಲಿ ಬಂದಂಥ ಮಳೆ ನಾವು ಯಾರೂ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಮಳೆ ಹರಿದಂಥ ಆ ರಭಸ ನೋಡಿದಾಗ ಬಹುಶಃ ಒಂದು ಮಳೆ ಆ ರೀತಿ ಆದರೆ ಸಾಕು, ಒಂದು ರಾತ್ರಿಯಲ್ಲೇ ನಾವು ಮಾಡುವಂಥ ಎಲ್ಲ ಚೆಕ್ ಡ್ಯಾಮ್ಗಳು ತುಂಬೋಗ್ತಾಯಿರ್ಬೋದು. ಆ ಮಟ್ಟಕ್ಕೆ ಅವತ್ತು ನೀರು ಹರಿದಿರ್ತಕ್ಕಂಥದ್ದು ನನ್ನ ಹತ್ರ ವಿಡಿಯೋ ಇದೆ. ಅದರಿಂದ ಅದನ್ನು ನೋಡೇ ನನಗೆ ಪ್ರೇರೇಪಿತರಾಗಿದ್ದಾರೆ, ಈ ರೀತಿ ಮಾಡಲೇಬೇಕು ಇದು ಅಂತಕ್ಕಂಥದ್ದು. ನಮ್ಮ ಕ್ಷೇತ್ರದ ಜನ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ನನ್ನನ್ನು ಗೆಲ್ಲಿಸ್ತಕ್ಕಂಥ ಕೆಲಸ ಆಯಿತು. ಅದೇ ರೀತಿ ಸರ್ಕಾರದಲ್ಲಿ ಮಂತ್ರಿ ಆಗುವಂಥ ಅವಕಾಶ ಆಯಿತು. ನಮಗೆ ಸಚಿವರು ಕೂಡ ಸಂಬಂಧಪಟ್ಟಂಥ ಎಲ್ಲ ಸಚಿವರು ಡಿ ಕೆ ಶಿವಕುಮಾರ್ ಅವರು ಮತ್ತು ಬೋಸರಾಜ್ ಅವರು, ಇವರ ಸಹಕಾರದಿಂದ ಇವತ್ತು ಇದು ನಮಗೆ ನಮ್ಮ ಕನಸು ನನಸಾಗ್ತಕ್ಕಂಥ ಕೆಲಸ ಆಗ್ತಾ ಇರೋದ್ರಿಂದ ನಾನು ಈ ಸಂದರ್ಭದಲ್ಲಿ ಅವ್ರಿಗೆಲ್ರಿಗೂ ಧನ್ಯವಾದ ಹೇಳ್ತೇನೆ. ಮತ್ತು ಕಾಮಗಾರಿ ಕೂಡ ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸಬೇಕು ಅಂತಕ್ಕಂಥ ಸೂಚನೆಯನ್ನು ನಾವು ನಮ್ಮ ಇಂಜಿನಿಯರ್ಸ್ಗಿರ್ಬೋದು ಮತ್ತು ಗುತ್ತಿಗೆದಾರರಿಗಿರ್ಬೋದು ಸೂಚನೆ ಕೊಟ್ಟಿದ್ದೀವಿ. ಯಾರಾದರೂ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ಇಲ್ಲಿರ್ತಕ್ಕಂಥ ಭಾಗದ ಮುಖಂಡರು ನಮ್ಮ ಗಮನಕ್ಕೆ ತಂದರೆ ಖಂಡಿತ ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅವ್ರಿಗೇನಾದರೂ ಇದರಿಂದ ಅನಾನುಕೂಲ ಆಗುವಂಥದ್ದು, ಅದಕ್ಕಿಂತ ಏನಾದರೂ ಅವರಿಗೆ ಸಹಾಯ ಆಗ್ತಕ್ಕಂಥದ್ದು ಏನಾದರೂ ಇದ್ದರೆ ಆ ಒಂದು ವಿನ್ಯಾಸದಲ್ಲಿ ಕೆಲವು ಮಾರ್ಪಾಡುಗಳನ್ನು ಕೂಡ ಮಾಡ್ಕೋಬೇಕು. ಯಾಕಂದರೆ ರೈತರಿಗೆ ಇಲ್ಲಿ ದೊಡ್ಡ ದೊಡ್ಡ ಚೆಕ್ ಡ್ಯಾಮ್ ಆದಂಥ ಸಂದರ್ಭದಲ್ಲಿ ಜಮೀನು ಈ ಕಡೆ ದಾಟಿ ಹೋಗುವಂಥ ಸಂದರ್ಭಗಳು ಬರ್ತವೆ.
ಅದಕ್ಕೆ ಏನಾದರೂ ಸಹಕಾರ ಬೇಕಾಗ್ಬೋದು. ಮುಂದಿನ ದಿವಸದಲ್ಲಿ ನೀರು ನಿಂತುಬಿಟ್ರೆ ಬಹುಶಃ ಅದು ಸಮಸ್ಯೆ ನಮ್ಮ ಮುಂದೆ ಬರ್ತದೆ. ಯಾಕಂದರೆ ನೀರು ನಿಂತಿದೆ, ನಮಗೆ ಆ ಕಡೆ ದಾಟಕ್ಕಾಗ್ತಾ ಇಲ್ಲ ಅಂತಕ್ಕಂಥ ಸಮಸ್ಯೆ ಬರ್ತದೆ. ನೋಡೋಣ, ಈಗ ಮೊದಲು ಈ ಹಂತದಲ್ಲಿ ಈ ಒಂದು ಕಾರ್ಯ ಆಗಲಿ, ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಇದು ನನಗೆ ಭಾಳ ಒಂದು ನನ್ನ ರಾಜಕೀಯ ಜೀವನದಲ್ಲಿ ಒಂದು ಹಲವಾರು ಕೆಲಸಗಳು ನನಗೆ ತೃಪ್ತಿ ತಂದಿದೆ. ಇದು ಭಾಳ ಹೆಚ್ಚಿನ ರೀತಿಯಲ್ಲಿ ನನಗೆ ಗ್ರಾಮೀಣ ಪ್ರದೇಶದಲ್ಲಿ ಈ ಭಾಗದ ಜನರಿಗೆ ಒಂದು ಒಳ್ಳೇದು ಮಾಡ್ತಾ ಇದ್ದೀನಿ ಅಂತಕ್ಕಂಥ ತೃಪ್ತಿ ನನಗಿದೆ. ಅದರ ಫಲ ಈ ಭಾಗದ ಜನ ಅದು ಆದಂಥ ನಂತರದಲ್ಲಿ ಬಹುಶಃ ಅದರ ಪ್ರಾಮುಖ್ಯತೆ ಗೊತ್ತಾಗ್ತಿದೆ ಅಂತ ನಾನು ಭಾವಿಸ್ತೇನೆ. ಆದರೆ ಇಲ್ಲಿಗೆ ಇದಕ್ಕೆ ನಾವು ಲಿಂಕ್ ಕೊಡೋದಿಲ್ಲ ಸದ್ಯಕ್ಕೆ. HN ವ್ಯಾಲಿ ಈಗ ಇದು ಕೇವಲ ಮಳೆ ನೀರು ಬರುವಂಥದ್ದು. HN ವ್ಯಾಲಿ ನೀರು ನೇರವಾಗಿ ಕೆರೆಗಳು ಕೊಡುವಂಥದ್ದಿದೆ. ಅದರಿಂದ ಇದಕ್ಕೆ HN ವ್ಯಾಲಿ ಇದಕ್ಕೆ ಜೋಡಣೆ ಮಾಡಲ್ಲ ಸದ್ಯಕ್ಕೆ. ಮುಂದೆ ನೋಡೋಣ, ನೀರಿನ ಪ್ರಮಾಣ ಜಾಸ್ತಿ ಬಂದಂಥ ಸಂದರ್ಭದಲ್ಲಿ HN ವ್ಯಾಲಿ ನೀರು ಕೊಟ್ಟರು ಕೂಡ ನಿರಂತರವಾಗಿ ನೀರಿರುವಂಥದ್ದು ಸಾಧ್ಯ ಆಗುತ್ತೆ. ಸರ್, ಜಿಲ್ಲೆಯಲ್ಲಿ 3ನೇ ಹಂತ ಶುದ್ಧೀಕರಣ ಆಗಬೇಕು ಅಂತ ಕೂಗಿರ್ತಾ ಇದೆ. ಅದೇ ನಾಳೆ ಚಿಕ್ಕಬಳ್ಳಾಪುರ ಬಂದ್ ಮಾಡ್ತೀವಿ ಅಂತ ಹೇಳ್ತಾರೆ. ನೋಡಿ, ಸ್ಪಷ್ಟವಾಗಿ ಹೇಳಿದ್ದೀನಿ, ನೀವು ಅಂತರ್ಜಾಲದಲ್ಲಿ ಹೋಗಿ ನೋಡಿ. ಅಂತರ್ಜಲ ವೃದ್ಧಿ ಮಾಡುವಂಥದ್ದಕ್ಕೆ 2ನೇ ಹಂತದ ಶುದ್ಧೀಕರಣ ಸಾಕು. ನಾನು ಪದೇ ಒತ್ತಿ ಹೇಳಿದ್ದೇನೆ. ಹೋದ ವರ್ಷ ನಡೆದಂಥ ಸಂಪುಟದ ಸಭೆಯ ನಂತರ ಈ ಪ್ರಶ್ನೆ ಕೇಳಿದ್ರು ಮಾಧ್ಯಮದ ಸ್ನೇಹಿತರು. ಅವತ್ತು ನಾನು ಭಾಳ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಹೇಳಿದ್ದೀವಿ, ಇದು ಕೇವಲ ಅಂತರ್ಜಲ ವೃದ್ಧಿ ಮಾಡಲಿಕ್ಕೆ, ಇದು ಬೇರೆ ರೀತಿ ಜಾನುವಾರು ಆಗ್ಬೋದು ಅಥವಾ ಬೇರೆ ನೇರವಾಗಿ ವ್ಯವಸಾಯಕ್ಕೆ ಬಳಸುವಂಥದ್ದಲ್ಲ. ಇದು ಕೆರೆಗಳಲ್ಲಿ ನೀರು ಇಟ್ಟಿದಾಗ ಅದು ಭೂಮಿಯಲ್ಲಿ ಇಂಗುತ್ತೆ. ಭೂಮಿ ಪದರಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಅದು ಅಲ್ಲಿ ಏನೇನು ಅಕಸ್ಮಾತ್ ಉಳಿದಿರ್ತದೆ, ಕೆಲವು ಹೆವಿ ಮೆಟಲ್ಸು ಮತ್ತು ಬೇರೆ ರೀತಿ ಕೆಲವೆಲ್ಲ ಇಂಡಸ್ಟ್ರಿಯಲ್ ಏನಾದರೂ ಅಫಿಲಿಯೆಂಟ್ ಏನಾದರೂ ಇದ್ದರೆ ಅವೆಲ್ಲ ಭೂಮಿಯಲ್ಲಿ ಅದು ಹರಿದಾಗ ಅದೆಲ್ಲ ತಿಳಿ ಆಗ್ತಕ್ಕಂಥದ್ದಾಗುತ್ತೆ. ನಂತರ ಅದು ಬೋರ್ವೆಲ್ಗೆ ಮತ್ತೊಂದು ಕಡೆ ಹೋಗಿ ಅಲ್ಲಿ ಅಂತರ್ಜಲ ವೃದ್ಧಿ ಆಗುತ್ತೆ. ಇದನ್ನು ನೇರವಾಗಿ ಬಳಸಬಾರ್ದು ಅಂತಕ್ಕಂಥ ಮಾತನ್ನು ಪದೇ ಹೇಳಿದ್ದೀವಿ. 3ನೇ ಹಂತದ ಶುದ್ಧೀಕರಣ ನಮ್ಮ ಇವತ್ತಿನ ವ್ಯವಸ್ಥೆಯಲ್ಲಿ ಭಾಳ ದುಬಾರಿ ಅದು, ಮತ್ತು ಅದನ್ನು ಕುಡಿಯೋಕ್ಕೆ ಮತ್ತು ನೇರವಾಗಿ ವ್ಯವಸಾಯಕ್ಕೆ ಅಥವಾ ಬೇರೆ ನಮ್ಮ ಇದಕ್ಕೆ ಬಳಸುವಂಥ ಒಂದು ಹಂತಕ್ಕೆ ಅದು ಶುದ್ಧೀಕರಣ ಆಗುತ್ತೆ. ಆದರೆ ಈ ನೀರು ಅದಕ್ಕೆ ನಾವು ಹೇಳ್ತಾ ಇಲ್ವಲ್ಲ, ಅದನ್ನು ಅದಕ್ಕೆ ಬಳಸ್ಕೋಬೇಕು ಅಂತ ಹೇಳ್ತಾ ಇಲ್ಲ. ಇದನ್ನು ಕೇವಲ ಅಂತರ್ಜಲ ವೃದ್ಧಿ ಆಗಬೇಕು. ಇದು ಡೈರೆಕ್ಟಾಗಿ ಅಂದರೆ ನೇರವಾಗಿ ಇದು ಬಳಸುವಂಥದ್ದಲ್ಲ. ಇದು ಭೂಮಿಯಲ್ಲಿ ಹಿಂಗಿದೆ, ನಂತರ ಪರೋಕ್ಷವಾಗಿ ಅದು ಇಂಡೈರೆಕ್ಟಾಗಿ ಇದನ್ನು ಬಳಸುವಂಥದ್ದು. ಅದರಿಂದ ಯಾರು ಹೋರಾಟ ಮಾಡ್ತಾ ಇದ್ದಾರೆ, ಬಹುಶಃ ಕೆಲವು ಉದ್ದೇಶಗಳು ಮಾಹಿತಿಯ ಕೊರತೆಯೂ ಇರ್ಬೋದು, ಕೆಲವರಿಗೆ ಜಾಸ್ತಿ ಮಾಹಿತಿ ಇರ್ಬೋದು, ಇನ್ನು ಕೆಲವರಿಗೆ ರಾಜಕೀಯ ಉದ್ದೇಶಗಳಿರ್ಬೋದು. ಅವರು ಹೋರಾಟಗಳು ಮಾಡಲಿ. ಯಾಕಂದರೆ ಇರ್ತಕ್ಕಂಥ ವಸ್ತುಸ್ಥಿತಿಯನ್ನು ನಾವು ಹೇಳಿದ್ದೀವಿ. ನಾನು ಯಾವತ್ತೂ ಇದನ್ನು 3ನೇ ಹಂತದ ಶುದ್ಧೀಕರಣ ಮಾಡಬೇಕು ಅಂತಕ್ಕಂಥ ಮಾತನ್ನು ಯಾವತ್ತೂ ಬಾಯಿ ತಪ್ಪಿ ಕೂಡ ನಾನು ಹೇಳಿಲ್ಲ. ಅದರಿಂದ ಅವರು ಹೋರಾಟಕ್ಕೆ ನಾನೇನು ಅದಕ್ಕೆ ಬೇರೆ ಏನು ಹೆಚ್ಚು ವ್ಯಾಖ್ಯಾನ ಮಾಡುವಂಥದ್ದಲ್ಲ. ದಯವಿಟ್ಟು ವಸ್ತುಸ್ಥಿತಿಯನ್ನು ತಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಸರ್, CM ಬದಲಾವಣೆ